ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ ವೇಳೆ ಸಾಧನೆ ಏನಾದ್ರು ನನ್ನ ಹೆಸರು ಹೇಳಿದ್ರೆ ಏನು ಹೇಳ್ತಾಳೆ. ಆಗ ಪೊನ್ನಪ್ಪಂಗೆ ನನ್ನ ಮನೇಲಿರೋ ವಿಚಾರ ಗೊತ್ತಾಗ್ಬಿಡುತ್ತೆ. ಗೊತ್ತಾದ್ರೆ ಏನ್ ಮಾಡೋದು? ಹಣ ಕೇಳ್ತಾಳ? ಹಣ ಕೇಳಿದ್ರೆ ಕೊಟ್ಬಿಡ್ಬೋದು, ದೊಡ್ಡ ವಿಷಯ ಏನಲ್ಲ. ಈಗ ನಾನಿರೋ ಪೊಸಿಷನ್ಗೆ ಹಣ ಒಂದು ಮ್ಯಾಟರೇ ಅಲ್ಲ. ಒಂದ್ ವೇಳೆ ಹಣ ತಗೊಂಡು ಪದೇ ಪದೇ ಮನೆಗ್ ಬಂದು ಬ್ಲ್ಯಾಕ್ ಮೇಲ್ ಮಾಡಿದ್ರೆ, ಮನೇಲಿರೋರ್ಗೆ ನಾನು ಜೈಲಲ್ಲಿದ್ದ ವಿಷಯ ಗೊತ್ತಾದ್ರೆ, ಅಯ್ಯೋ ಏನ್ ಮಾಡ್ಲಿ? ನಮ್ಮ ಯಜಮಾನ್ರು ತಂಗಿ ನನ್ನ ನಾದ್ನಿ ಸುಕೃತ, ಅವ್ರ ಹಸ್ಬೆಂಡ್ ಹೆಸರು ವಿಕಾಸ್, ಭಾಮಿನಿ ಅವ್ರ 2ನೇ ಮಗ ಸುಶಾಂತ್. ಅವ್ರ ಹೆಂಡತಿ ನಾನು ಹೇಳ್ತೀನಿ. ಅವ್ರ ಹೆಂಡತಿ ಹೆಸರು ಅವ್ರ ಹೆಂಡತಿ ಹೆಸರು ಅವ್ರ ಹೆಂಡತಿ ಹೆಸರು ಹೇಳಿಲ್ಲ ನೀವು? ಹೇಳ್ತೀನಿ. ಅವ್ರ ಹೆಂಡತಿ ಹೆಸರು ಶಾಂತಿ. ಅವರಿಬ್ರಿಗೂ ಒಂದು ಮುದ್ದಾದ ಮಗು ಇದೆ, ರಾಘವ್ ಅಂತ. ಇವ್ರು ರತ್ನಮ್ಮ ಅಂತ, ಈ ಮನೆ ಹಿರಿಯರು, ಮುದ್ದಾದ ಅಕ್ಕ. ಇಷ್ಟೇ ಅಲ್ವಾ ಮೇಡಮ್? ಡೀಟೇಲ್ಸು ಬೇರೇನಿಲ್ಲ ಅಲ್ವಾ? ಇಷ್ಟು ಜನ ಇರೋದು. ಮನೆ ಮೇಲೆ ಏನಾದರೂ ರೆಂಟ್ ಹೌಸ್ ಏನಾದರೂ ಇದೆಯಾ? ಇಲ್ಲ ಈ ಮನೇಲಿ ಏನಾದರೂ PG ಏನಾದರೂ? ಮೇಲ್ಗಡೆ ಎಲ್ಲ ಯಾರೂ ಇಲ್ಲ. ಇನ್ನೇನಾದರೂ ಡೀಟೇಲ್ಸ್ ಬೇಕಿತ್ತಾ? ಪರವಾಗಿಲ್ಲ ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಒಂದ್ ನಿಮಿಷ ನಾನು ಎದುರು ಬಿಟ್ಟಿದ್ದೆ ಕಣಮು. ಯಾಕೆ? ಏನಿಲ್ಲ, ನೀವ್ಯಾಕೆ ಈ ತರ ಎಲ್ಲ ಯೋಚನೆ ಮಾಡ್ತಿದ್ದೀರಾ? ನೋಡಿ, ಈ ಶಾಂತಿ ನಿವಾಸ ಇರೋವರೆಗೂ ನಮ್ ಶಾಂತಿ ಮಾನೆ ಈ ಮನೆ ಸೊಸೆ. ಇದನ್ನ ಯಾರ ಕೈಯಿಂದನೂ ಬದಲಾಯಿಸಕ್ ಸಾಧ್ಯನೇ ಇಲ್ಲ. ನಡೀರಿ. ಇವತ್ತು ನೀನೆಂತ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ನಿನಗೆ ಗೊತ್ತಿಲ್ಲ. ನಿಮ್ಮ ದೃಷ್ಟಿಯಲ್ಲಿ ನೀವೇನೋ ಸಾಧನೆ ಮಾಡಿದ್ದೀರಾ ಅಂತ ಅನ್ಕೊಳ್ಬೇಡಿ. ನೀವು ಮಾಡಿರೋ ಕೆಲಸಕ್ಕೆ ಬಹುಮಾನನ ನಾನು ಕೊಡ್ತೀನಿ, ಸರಿಯಾಗಿ ಕೊಡ್ತೀನಿ. ಏನಪ್ಪ ನಿನಗೆ ಬುದ್ಧಿ ಇಲ್ವಾ? ಸುಶಾಂತ್ ಹೆಂಡತಿ ಶಾಂತಿ ಮಂತ್ರಿನ ಕರಿತಾ ಇದೀಯಾ? ಅಲ್ಲಮ್ಮ, ಅವರಿಬ್ರು ಮದ್ವೆ ಆಗಿದಾರಲ್ಲ. ಅವ್ರ ತಾಳಿ ಕಟ್ಟಿದ್ದೇನಾದ್ರೂ ನೋಡಿದ್ಯಾ? ಇಲ್ಲ. ಮಂತ್ರ ಬಂದ ಮನೆ ಸೇರ್ಕೊಂಡಿದ್ದಾಳ ಅಷ್ಟೇ. ಅಂದ್ರೆ ಆ ಮನೆ ಸೊಸೆ ಆಗ್ಬಿಡ್ತಾಳ ಅವಳು? ಶಾಂತಿ ನಿವಾಸದ ಸೊಸೆ ಶಾಂತಿ, ಮಂತ್ರ ಅಲ್ಲ. ಅವ್ರ ಹೆಂಡತಿ ಹೆಸರು ಶಾಂತಿ. ತಾಳಿ ಕಟ್ಟಿಸ್ಕೊಂಡಿಲ್ಲ ಅಂತ ಪದೇ ಪದೇ ಅವಮಾನ ಮಾಡ್ತಿರ್ತೀರಲ್ಲ, ಕೊಡ್ತೀನಿ ಸರಿಯಾದ ಟ್ರೀಟ್ಮೆಂಟನ್ನು. ಅದರಿಂದ ನಿಮ್ಮ ಅನುಮಾನ ಬಗೆಹರಿದೋಗುತ್ತೆ. ಸುಮತಿ, ತಿಂಡಿ ರೆಡಿನಾ? ರೆಡಿ ಇದೆ, ಬನ್ನಿ. ಏನ್ ತಿಂಡಿ? ತಿಂತಿರಲ್ಲ, ಗೊತ್ತಾಗುತ್ತೆ. ಅದರಲ್ಲೂ ಸಸ್ಪೆನ್ಸು. ಆಹಾ, ಅಮ್ಮ ಅಚ್ಚು ಬಂದೆ ಅಣ್ಣ. ಕಂದ ಬಾಮ್ಮ, ತಿಂಡಿ ತಿನ್ನೋಣ, ಹೊಟ್ಟೆ ಹಸಿವಾಗ್ತಾ ಇದೆ. ನಿಮ್ಮ ಅದಕ್ಕೆ ತಿಂಡಿ ಅಂದ್ರೆ ಏನು ಹೇಳ್ತಾ ಇಲ್ಲ, ಸಸ್ಪೆನ್ಸು. ಆಹಾ, ರಾಗಿ ರೊಟ್ಟಿ. ಅಮ್ಮ, ರಾಘವ್ ಬರ್ಲಿಲ್ವಾ ಇನ್ನು?
ಹೌದಣ್ಣ ಇನ್ನೂ ಬಂದಿಲ್ಲ, ನಾನು ಕಾಯ್ತಾ ಇದ್ದೀನಣ್ಣ. ಅಲ್ಲಮ್ಮ ಅವನು ಇಲ್ಲಿ ಬಂದು ನಿನ್ ಕೈಯಲ್ಲಿ ರೆಡಿಯಾಗಿ ತಿಂಡಿ ತಿಂದು ಆಮೇಲೆ ತಾನು ಶಂಕರು ಕರ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದ. ಒಂದು ಫೋನ್. ಹೌದು ಯಜಮಾನ್ರೆ, ಇಷ್ಟೊತ್ತಾದ್ರೂ ಯಾಕೋ ರಾಘವ್ ಇನ್ನೂ ಬಂದಿಲ್ಲ. ಅಮ್ಮ ಒಂದು ಫೋನ್ ಮಾಡಿ ನೋಡಮ್ಮ. ಅರ್ಚನಾ, ಹೇಳಮ್ಮ ಅರ್ಚನಾ. ಹಲೋ ಅಕ್ಕ, ರಾಘವ್ ಇನ್ನೂ ಬಂದಿಲ್ಲ? ರಾಘವ್ ಸ್ಕೂಲ್ಗೆ ಹೋದ್ನಲ್ಲಮ್ಮ. ಏನು, ಸ್ಕೂಲಿಗೆ ಹೋದ್ನಾ? ಅಮ್ಮ ಬೇಕು ಅಂತ ಕೇಳಿಲ್ವಾ? ಅಕ್ಕ ಅವನು ಯಾವಾಗ್ಲೂ ಇಲ್ಲಿಗೆ ಬಂದು ನನ್ ಜೊತೆಲೆ ರೆಡಿಯಾಗಿ ಇಲ್ಲೇ ತಿಂಡಿ ತಿಂದು ಸ್ಕೂಲಿಗೆ ಹೋಗ್ತಿದ್ದ. ಇವತ್ತೇನು ಹೊಸ್ದಾಗಿ? ಆ ಮಂತ್ರ, ಅವಳ ಮಾತಿಗೆ ಹೂಗೊಡೋ ನಮ್ಮತ್ತೆ, ಅವಳ ಮಾತಿಗೆ ತಾಳಕ್ ತಕ್ಕಂಗೆ ಕುಣಿಯೋ ಸುಕೃತ, ಇವ್ರ 3 ಜನ ಅವಳನ್ನ ಸಮಾಧಾನ ಮಾಡಿ ಹೆಂಗೋ ಒಂದು ಸ್ಕೂಲಿಗೆ ಕಳಿಸ್ಬಿಟ್ರಮ್ಮ. ಅವ್ರು ಯಾರು ಏನೇ ಮಾಡಿದ್ರು ನಮ್ ರಾಘವ್ ದೃಷ್ಟಿನಲ್ಲಿ ಅವನ ಮನ್ಸಲ್ಲಿ ಯಾವತ್ತಿದ್ರು ನೀನೇ ತಾಯಿ. ಅದನ್ನ ಬದಲಾಯಿಸೋದಕ್ಕೆ ಆ ದೇವ್ರಿಂದನೂ ಸಾಧ್ಯ ಇಲ್ಲಮ್ಮ. ಇವರೆಲ್ಲ ಏನೋ ಮಾಡ್ತಿದ್ದಾರೆ ಅನ್ನೋದು ತಾತ್ಕಾಲಿಕ ಅಷ್ಟೇ. ಹೌದಕ್ಕ, ಇದೆಲ್ಲ ಬರೀ ತಾತ್ಕಾಲಿಕ ಅಷ್ಟೇ. ಆ ದೇವ್ರೆ ಇದಕ್ಕೊಂದು ಶಾಶ್ವತ ಪರಿಹಾರ ಹುಡುಕ್ತಾನೆ. ಅರ್ಚನಾ, ಇವತ್ ನಮ್ಮ ಮನೇಲಿ ಒಂದು ವಿಶೇಷ ಇದೆಯಮ್ಮ. ಅದನ್ನ ಫೋನ್ನಲ್ಲಿ ಹೇಳಿದ್ರೆ ಮಜಾ ಇರಲ್ಲ. ಆಫೀಸಲ್ಲಿ ಸಿಗ್ತೀವಲ್ಲ, ಅಲ್ಲಿ ಬಂದು ಹೇಳ್ತೀನಿ. ಸರಿ ಬಾಯ್. ಓಕೆ ಸರಿ ಅಕ್ಕ, ಬಾಯ್. ಎಷ್ಟು ಮಾತೃ ವಾತ್ಸಲ್ಯ ತೋರಿಸ್ತಾ ಇದ್ದಾಳೆ ಅರ್ಚನಾ. ಇವ್ರುಗಳಿಂದ ಅವಳು ರಾಘವಿಂದ ದೂರ ಇರಬೇಕು. ಅಮ್ಮ, ಅಚ್ಚು, ಯಾಕಮ್ಮ ಏನಂತ ಯಾಕೆ ಡೆಲ್ ಆಗ್ಬಿಟ್ಟಿದ್ದೀನು? ರಾಘವ್ ಇವತ್ತಾಗ್ಲೇ ಸ್ಕೂಲಿಗೆ ಹೋಗ್ಬಿಟ್ನಂತೆ. ಹೌದಾ? ಅಚ್ಚು, ಅದನ್ ತಪ್ಪು ಅಂತ ನಾವ್ ಹೇಳಕ್ಕಾಗಲ್ಲ. ಎಷ್ಟ್ ದಿನ ಅಂತ ನೀನೇ ಅವನ್ ತಾಯಿಯಾಗಿ ನಡ್ಸಕ್ಕಾಗತ್ತೆ? ಈಗ ಶಾಂತಿ ನಿವಾಸದವ್ರಿಗೆ ಅರ್ಥ ಆಗಿದೆ ಅನ್ಸುತ್ತೆ. ಅವ್ರ ಮಗು ಅಲ್ವಾ, ಅವ್ರಿಗೆ ಹೇಗ್ ಬೇಕೋ ಹೋಗಿ ಬೆಳೆಸ್ತಾರೆ ಬಿಡು. ಅಲ್ಲ ಅಚ್ಚು, ನಿಮ್ಮ ಅದಕ್ಕೆ ಹೇಳ್ತಾ ಇರೋದು ಸರಿಯಾಗಿದೆ ಅಲ್ವಾ ಅಮ್ಮ? ಸರಿ, ತಿಂಡಿ ತಿನ್ನು ಕಂದ, ತಿನ್ನಮ್ಮ.